ಚಂದು ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವ್ ಯೂಟ್ಯೂಬ್ ಚಾನಲ್. ಹಾಗೆ ಏನಿದು ಇಷ್ಟೊಂದು ಬಟ್ಟೆ ಇಟ್ಕೊಂಡು ಕೂತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಹಾಗೆಯೇ ನ್ಯೂ ಇಯರ್ ಇತ್ತಲ್ಲ, ನ್ಯೂ ಇಯರ್ ಸೇಲ್ ಕೂಡ ಇತ್ತು. ಹಾಗಾಗಿ ಸೇಲಲ್ಲಿ ಬಟ್ಟೆ ತೊಗೊಂಡು ಬಂದಿದ್ವು. ನಾನೇನು ಹೋಗಿರಲಿಲ್ಲ ತೊಗೊಂಡು ಬರೋದಕ್ಕೆ. ನೋಡಿ ಈ ಥರ ಇದ್ದಾವೆ. ನಮ್ಮನೆಯವರು ಹೋಗಿದ್ರು, ಅಲ್ಲಿ ತೊಗೊಂಡಿರೋದು ಗುಬ್ಬಿನಲ್ಲಿ ತೊಗೊಂಡಿದ್ದು ಸೇಲ್ಸಲ್ಲಿನೇ. ನೋಡಿ ಈ ಥರ ಇದ್ದಾವೆ. ನನಗೆ ಎಲ್ ಸೈಜ್ ಆದರೆ ಸಾಕು, ಆದರೂ ನಮ್ಮನೆಯವರು ಎಕ್ಸೆಲ್ ಬೇಕು ಅಂತ ಹೇಳಿ ಎಕ್ಸೆಲ್ ತೊಗೊಂಡು ಬಂದಿದ್ದಾರೆ. ಇದನ್ನು ನಾನೇ ನನ್ನ ಸೈಜಿಗೆ ಸ್ಟಿಚ್ ಮಾಡ್ಕೊಬೇಕು. ಇನ್ನೂ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಟೈಮ್ ಸಿಕ್ಕಿದಾಗ ಮಾಡ್ಕೊಳ್ಬೇಕು. ನೋಡಿ ಕಾಟನ್ನು, ಪ್ಯೂರ್ ಕಾಟನ್ ಇದೆ. ತುಂಬ ಚೆನ್ನಾಗಿರುತ್ತೆ ಕಾಟನ್ನು, ಸ್ಮೂತಾಗಿರುತ್ತೆ ಹಾಕೊಳೋದಕ್ಕೆ. ಮನೆ ಹತ್ರ ಮತ್ತು ಎಲ್ಲ ಹೊರಗಡೆ ಹೋದರೆ ಹಾಕೊಬೋದು, ಚೆನ್ನಾಗಿರುತ್ತೆ. ಸ್ಮೂತಾಗಿರೋದ್ರಿಂದ ಕಂಫರ್ಟಬಲ್ ಅನಿಸ್ತಾ ಇರುತ್ತೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲನೂ. ಹಾಗಾಗಿ ಈ ಸಲ ಕಾಟನ್ ತೊಗೊಂಡಿದ್ದೀನಿ, ಎಲ್ಲ ಕಾಟನ್ ಈ ಸಲ. 1,500ಕ್ಕೆ 2 ಡ್ರೆಸ್ಸು ಮತ್ತು 1,000ಕ್ಕೆ 2 ಡ್ರೆಸ್ಸು, 1 ಫ್ರೀ ಅಂತ ಹೇಳಿದ್ರು. ಇಲ್ಲಿ ಟೋಟಲಾಗಿ 6 ಡ್ರೆಸ್ಗಳಿದ್ದಾವೆ. ಇನ್ನೂ ಯಾವುದನ್ನು ಹಾಕ್ಕೊಂಡಿಲ್ಲ, ನೋಡಿಲ್ಲ. ಇದು ಮಾತ್ರ ಎಮ್ ಸೈಜಿಂದಿದು. ಇದು ನೋಡಿ, ನಮ್ಮ ಮನೆಯವರ, ನಮ್ಮ ನಾದಿನಿ ಇದ್ದಾರಲ್ಲ ಅವ್ರದ್ದು ಮಗಳಿಗೆ ತೊಗೊಂಡಿರೋದು ಇದು ಡ್ರೆಸ್. ಇದು ಕೂಡ ತುಂಬ ಚೆನ್ನಾಗಿದೆ, ಕಲರು ಕೂಡ ತುಂಬ ಚೆನ್ನಾಗಿದೆ, ಬಟ್ಟೆನೂ ಕೂಡ ಚೆನ್ನಾಗಿದೆ. ಇದು ತುಂಬ ಇಷ್ಟ ಆಯ್ತು. ಇದನ್ನು ಇದ್ದಿದ್ದು ಈ ಥರ ಇದ್ದಾವೆ ನೋಡಿ ಡ್ರೆಸ್ಗಳು. ಇದಕ್ಕೆ ಪ್ಯಾಂಟು ಮತ್ತು ದುಪ್ಪಟ್ಟ ಎಲ್ಲ ಕೂಡ ಸೆಟ್ ಇದೆ. ಇದು ದುಪ್ಪಟ್ಟ ಇದು. ಇದಕ್ಕೆ ಇದೆ ನೋಡಿ, ಇದೊಂದು ಡ್ರೆಸ್ ಗ್ರೀನ್ ಕಲರ್ ಲೈಟ್. ನೋಡಿ ಅಂಬ್ರೆಲಾ ಥರ ಇದೆ, ಸೈಡ್ ಓಪನ್ ಇಲ್ಲ. ನೋಡಿ ಈ ಥರ ಇದೆ ಡ್ರೆಸ್. ಇದು ಕೂಡ ಇದೊಂದು ಮಾತ್ರ ಹಾಕೊಂಡು ನೋಡಿದೆ, ಫುಲ್ಲು ಲೂಸ್ ಇದೆ. ಹಾಗಾಗಿ ಇದನ್ನು ನ್ಯೂ ಇಯರ್ಗೆ ಹಾಕೊಳ್ಳೇ ಇಲ್ಲ. ಇದನ್ನು ನ್ಯೂ ಇಯರ್ಗೆ ಅಂತ ಹೇಳಿ ತೊಗೊಂಡು ನ್ಯೂ ಇಯರ್ಗೆ ಕಂಫರ್ಟಬಲ್ ಅನಿಸಲಿಲ್ಲ, ಸ್ವಲ್ಪ ಸ್ಟಿಚ್ ಮಾಡ್ಕೊಬೇಕು. ಹಾಗಾಗಿ ಹಾಕ್ಕೊಳ್ಳೇ ಇಲ್ಲ. ಇದನ್ನು ಹಾಕ್ಕೊಂಡು ನೋಡಿ ಬಿಚ್ಚಿಟ್ಟಿದ್ದೆ. ಇದು ಇದ್ರದ್ದು ಇಲ್ಲೊಂದಿದೆ ಡ್ರೆಸ್ಸು, ಇದನ್ನು ಕೂಡ ಓಪನ್ ಮಾಡೇ ಇಲ್ಲ ನಾನು. ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲಾದರೂ ಹೋದ್ರೂ ಹಾಕೊಬೋದು, ಸೈಡ್ ಓಪನ್ ಇದೆ ಇದು ಆ ಡ್ರೆಸ್ಸು. ಅದು ಬೇಜಾರು ಅನಿಸಿದ್ರೆ ಮನೆ ಹತ್ರನೇ ಹಾಕೊಳ್ಬೋದು, ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಈ ಡ್ರೆಸ್ಗಳನ್ನ ತೊಗೊಂಡಿದ್ದೀನಿ ನಾನು. ಟೋಟಲಾಗಿ 2,500 ಆಯಿತು ಡ್ರೆಸ್ಸಿಗೆ. ನೋಡಿ ಪ್ಯಾಂಟ್ ಇದು, ಈ ಡ್ರೆಸ್ಸಿಂದು ಕಾಟನ್, ಮತ್ತು ಇವೆರಡು ಬರೀ ಟಾಪ್ಗಳು. ಇವು ಕೂಡ ತುಂಬ ಚೆನ್ನಾಗಿದ್ದಾವೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಕಲರು ತುಂಬ ಚೆನ್ನಾಗಿದೆ ನನಗೆ. ಇದನ್ನ ನ್ಯೂ ಇಯರ್ಗೆ ಹಾಕೊಂಡಿದ್ದೆ, ಆದರೂ ಕೂಡ ಸ್ವಲ್ಪ ಲೂಸ್ ಇತ್ತು. ಇದನ್ನು ಫಿಟ್ ಮಾಡ್ಕೊಬೇಕು. ಇವೆಲ್ಲವನ್ನು ಕೂಡ ಡ್ರೆಸ್ಗಳನ್ನ ಫ್ರೀ ಸಿಕ್ಕಿದಾಗ ನಾನು ಫಿಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ ಇದು ಕೂಡ ಇಷ್ಟ ಆಯಿತು ನನಗೆ, ಕಲರು ಕೂಡ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. 2 ಡ್ರೆಸ್ಗಳು, ಟಾಪ್, ಇವು 2 ಟಾಪ್ಗಳಿವೆ. ಇವತ್ತು ಶನಿವಾರ ಧನುರ್ಮಾಸ ಪೂಜೆ ಕೂಡ ಇರೋದ್ರಿಂದ ಮಾರ್ನಿಂಗು 5:30 ಅಷ್ಟೊತ್ತಿಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ದೆ. ಹಾಗೆಯೇ ಶುಕ್ರವಾರ ಸಂಜೆನೇ ಎಳ್ಬತ್ತಿ ಎಲ್ಲ ಮಾಡಿಟ್ಟಿದ್ದೆ. ಶನಿವಾರ ಶನಿ ಮಹಾತ್ಮನಿಗೆ ಹೋಗೋಣ ಪೂಜೆಗೆ ಅಂತ ಹೇಳಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿಗಳನ್ನು ಹಚ್ಚಿ, ಶ್ರೇಷ್ಠವಾದದ್ದು ಎಳ್ಬತ್ತಿಗಳೇ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹಚ್ಚಿ ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. 5 ದಿವಸ ಡೈಲಿ ದೇವಸ್ಥಾನಕ್ಕೆ ಮನೆಯಲ್ಲಿ ಪೂಜೆ ಮಾಡಿ ಮುಗಿಸ್ದೆ. ಇವಾಗ
ಸೋಮವಾರ ಮತ್ತು ಶನಿವಾರ ದೇವಸ್ಥಾನಕ್ಕೆ ಹೋಗಿ ಎಳ್ಳುಬತ್ತಿನ ಹಚ್ಚಿ ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡು ಬರ್ತೀನಿ. ಮನೆಯಲ್ಲಿ ಇನ್ನೇನು ಶುಕ್ರವಾರ ಮತ್ತು ಮಂಗಳವಾರ 4 ದಿವಸ ಇವಾಗ ಧನುರ್ಮಾಸ ಮಾಡ್ತಾಯಿದ್ದೀನಿ. ಇವಾಗಂತೂ ಚಳಿ ಇರೋದ್ರಿಂದ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಧನುರ್ಮಾಸ ಪೂಜೆನ. ಬರೋ ಅಷ್ಟೊತ್ತಿಗೆ 6:15 ಆಗಿತ್ತು. ತಿಂಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಏನು ಬ್ರೇಕ್ಫಾಸ್ಟ್ ಅಂತಿದ್ದೀರಾ, ಚಪಾತಿ ಮಾಡ್ತಾಯಿದ್ದೀನಿ. ವಾರಕ್ಕೊಂದು ದಿವಸ ಚಪಾತಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಚಪಾತಿ ಅಂದರೆ ಎಲ್ರಿಗೂ ಕೂಡ ಇಷ್ಟ, ನನಗೂ ಕೂಡ ಚಪಾತಿ ಅಂದರೆ ತುಂಬ ಇಷ್ಟ. ಕಾಂಬಿನೇಷನ್ನಾಗಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಇವತ್ತು ಅವರೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಪೂರಿಗೆ ಸೂಪರಾಗಿರುತ್ತೆ ಅವರೆಕಾಳು ಉಸ್ಲಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಮಾಡಿ ಸಖತ್ತಾಗಿರುತ್ತೆ. ಪೂರಿಗೂ ಆಗುತ್ತೆ, ಚಪಾತಿಗೂ ಕೂಡ ಆಗುತ್ತೆ ಈ ಪಲ್ಯ. ನಾನು ಒಂದು 4 ಈರುಳ್ಳಿನ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಫ್ರೈ ಮಾಡಿ ನಂತರ ಅವರೆಕಾಳನ್ನ ಹಾಕಿದ್ದೀನಿ. ಇದಕ್ಕೆ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಅಷ್ಟರಲ್ಲಿ ಇದಕ್ಕೆ ಹಾಕುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹುರಿದಿರೋಂತಹ ಜೀರಿಗೆ. ಹಾಗೆಯೇ 1-2 ಸ್ಪೂನು ಕಡಲೆ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹುರಿದಿರೋದು, ಅದನ್ನು ಕೂಡ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾವು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಬೇಕಾದರೆ ಯೂಸ್ ಮಾಡ್ಕೊಬೋದು. ನಾನು ಅಚ್ಚ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಗೆ ಸ್ವಲ್ಪ ಕಾಯನ್ನು ರುಬ್ಬಿ ಹಾಕಿದ್ದೀನಿ. ಇದಕ್ಕೆ ಅವರೆಕಾಳಿಗೆ ಉಪ್ಪು ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋವರೆಗೂ. ಮತ್ತು ಆ ಉಪ್ಪು ಕೂಡ ಚೆನ್ನಾಗಿ ಕಾಳಿಗೆ ಹತ್ತಿರುತ್ತೆ. ಹಾಗಾಗಿ ನಂತರ ಅದಕ್ಕೆ ಖಾರದ ಪುಡಿ ಮತ್ತು ಕಾಯನ್ನು ಸ್ವಲ್ಪ ರುಬ್ಬಿ ಹಾಕಿದ್ದೀನಿ. ಹಾಗೆ ಪುಡಿ ಮಾಡಿಕೊಂಡ್ವಲ್ಲ ಪೌಡರು, ಜೀರಿಗೆ ಮತ್ತು ಕಡಲೆ, ಸ್ವಲ್ಪ ಮೆಂತ್ಯ, ಇದನ್ನು ಹಾಕಿ ಇದನ್ನು ಬೇಕಾದರೆ ಉಪ್ಪನ್ನು ನೋಡಿ ಹಾಕೊಬೋದು. ನಾನೇನು ಉಪ್ಪು ಹಾಕಿಲ್ಲ ಈಗ ಇದಕ್ಕೆ, ಫಸ್ಟೇ ಹಾಕಿದ್ನಲ್ಲ. ಹಾಗಾಗಿ ವಿಷಲ್ನ ಕೂಗಿಸ್ಕೊಂಡ್ರೆ ನೋಡಿ ಈ ಥರ ಅವರೆಕಾಳು ಉಸ್ಲಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿ. ಬೆಳಗಿನ ಕೆಲಸ ಮುಗೀತು ಅಂದ್ಕೊಂಡ್ರೆ ಒಬ್ಬರನ್ನ ರೆಡಿ ಮಾಡಿ ಕಳಿಸಿದ್ದಾಯಿತು. ನೆಕ್ಸ್ಟ್ ನಮ್ಮನೆಯವ್ರಿಗೆ ಲಂಚ್ ಪ್ಯಾಕ್ ಮಾಡಿ ಅಡುಗೆ ಮಾಡಿ ಅವ್ರಿಗೆ ಕಳಿಸಿ ನಂತರ ಅಮ್ಮ ಮತ್ತು ತಾತ ಅವರಿಗೆ ಊಟಕ್ಕಿಟ್ಟು ಇನ್ಸಲೆಂಟ್ ಕೊಟ್ಟು ಊಟಕ್ಕೆ ಇಟ್ಟರೆ ಬೆಳಗಿನ ಮಾರ್ನಿಂಗ್ ರೋಟೀನ್ ಮುಗೀತು ಅಷ್ಟೇ. ಇನ್ನೂ ಬೇಜಾನ್ ಕೆಲಸ ಇರುತ್ತೆ. ಮಾಡ್ತಾ ಇರೋಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಹೀಗೇ. ಹಾಗೆ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕಾಮೆಂಟ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್